ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರಂತೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನನ್ನ ಅತ್ತೆಯ 6ನೇ ತಿಂಗಳ ಕಾರ್ಯನ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ನಾನು ಇಲ್ಲಿ ನಮ್ಮ ಯಜಮಾನ್ರು ಮನೆಗೆ ಬಂದಿದ್ದೀನಿ. ನಾನೆಲ್ಲ ಮನೆ ಕೆಲಸ ಎಲ್ಲ ಆಯಿತು, ಪೂಜೆನೂ ಆಯಿತು. ಸ್ವಲ್ಪ ಶಾಮಂತಿಗೆ ತಂದಿದ್ದೆ ಬರಬೇಕಾದ್ರೆ ಹಾಗೆ ಸಿಟಿಲಿ. ಆಯಿತು, ಪೂಜೆ ಎಲ್ಲ ಮುಗಿಸ್ದೆ, ಹೂವು ಹಾಕ್ದೆ, ಪೂಜೆ ಮಾಡಿದೆ, ಎಲ್ಲ ಆಯಿತು. ಅಂದರೆ ಇಲ್ಲಂತೂ ನೀರು ತುಂಬ ಪ್ರಾಬ್ಲಮ್ ಫ್ರೆಂಡ್ಸ್. ಏನಪ್ಪ ಅಂದರೆ ವಾರಕ್ಕೆ 2 ಸಲ ಬಿಡ್ತಾರಷ್ಟೇ. ನೋಡಿ, ಇದು ಫಿಲ್ಟ್ರ್ ವಾಟ್ರು ತೊಳೆದಿಟ್ಟೆ 15 ದಿವಸ ಆಯಿತು. ಆ ಫಿಲ್ಟ್ರ್ ವಾಟ್ರಿಗೆ ನಾನು ನೀರು ಹಿಡಿಯೋಕ್ಕೆ ಆಗ್ತಾಯಿಲ್ಲ. ನಾನು ಬಂದಾಗ ನೀರು ಬಿಟ್ಟಿರಲ್ಲ, ನಾನು ಊರಿಗೆ ಹೋದ್ಮೇಲೆ ನೀರು ಬಿಟ್ಟಿರ್ತಾರೆ. ಅವ್ರು ನೀರು ಬಿಡೋ ಟೈಮ್ಗೆ ನಾನು ಬಂದಿರಲ್ಲ. ಹಾಗಾಗಿ ಯಾವಾಗ ಬಂದರೂ ನಾನು ನೀರು ಹಿಡಿಯೋಕ್ಕಾಗ್ತಾ ಇಲ್ಲ. ಅಲ್ಲಿ ಬಿಂದಿಗೆಯಲ್ಲಿರುವಂತಹ ನೀರು ಬಾವಿ ನೀರು ಹಿಡ್ದಿಟ್ಟಿದೆ. ಸ್ವಲ್ಪ ಅರ್ಧ ಐತೆ. ಯಾಕಪ್ಪ ಅಂತಂದರೆ ಸ್ವಲ್ಪ ನೀರು ತೊಗೊಂಬಿಟ್ಟಿದೆ, ಅದನ್ನು ದೀಪ ಬೆಳಗೋಕ್ಕೆಲ್ಲ ತೊಗೊಂಡಿದೆ, ಅದಕ್ಕೋಸ್ಕರ ಅರ್ಧ ಐತೆ. ನೋಡಿ, ಇದು ನಮ್ಮ ಚಾಪೆ, ನಾನು ಮಲಗೋದು. ಆಕಾಶ ಅಂತೂ ಇಲ್ಲಿ ಮಲಗಲ್ಲ ಬಿಡಿ. ಅದು 2 ಬೆಡ್ಶೀಟು ಮತ್ತು ಒಂದು ತಲೆದಿಂಬು, ಹಾಗೆ ಒಂದು ಚಾಪೆ ಇಟ್ಟಿದ್ದೀನಿ. ಅವನು ಇಲ್ಲಿಗೆ ಬಂದರೆ ಮಲಗೋದೇ ಇಲ್ಲ. ಅವನೇನಿದ್ರು ಬಂದ್ರೂ ಊರಿಗೆ ಹೋಗ್ತಾನೆ. ಅವನೇನಿದ್ರು ಅಮ್ಮನ ಮನೇಲೆ ಚಿಕ್ಕ ವಯಸ್ಸಿಂದ ಅಲ್ಲೇ ಬೆಳೆದು ಅಭ್ಯಾಸ ಇರೋದಕ್ಕೆ ಬಂದು ಇಲ್ಲಿ ಅವನು ಅಡ್ಜಸ್ಟ್ ಆಗೋದೇ ಕಷ್ಟ. ಹಿಂಗೆ ಬಂದರೂ ಹಿಂಗೆ ಹೊಂಟೋಗ್ತಾನೆ. ಹಾಗಾಗಿ ನಾನು ಅದಕ್ಕೆ ನನಗೆಷ್ಟು ಬೇಕೋ ಚಾಪೆ ದಿಂಬು ಅಷ್ಟು ಮಾತ್ರ ತಂದಿಟ್ಕೊಂಡಿದ್ದೀನಿ. ನೋಡಿ, ನನ್ನ ವಾರಗಿತಿಯರು ಫ್ರಿಜ್ ತಂದಿಟ್ಟಿದ್ದಾರೆ ಹೊಸದು. ಇವಾಗ ಹೊಸದು ತಂದಿಟ್ಟಿರೋದು. ಈಗ ಒಂದು 2-3 ದಿನ ಆಗೈತೆ ಅವ್ರು ತಂದು. ಪೂಜೆ ಎಲ್ಲ ಮಾಡಿದ್ರಂತೆ. ನಮ್ಮ ಮನೆ ರೋಡ್ ಸೈಡೇ ಆಗಿರೋದ್ರಿಂದ ಏನೇ ಒಂದು ವೆಹಿಕಲ್ಸ್ ಹೋದ್ರೂ ಸೌಂಡು ತುಂಬ ಚೆನ್ನಾಗಿ ಕೇಳಿಸುತ್ತೆ. ಆಯಿತು, ಇವ್ರಿಗೂ ಉಮೇಶಂಗೂ ನಮ್ಮ ಅತ್ತೆ ಮಾವರಿಗೆಲ್ಲರಿಗೂ ಫೋಟೋಕ್ಕೆ ಹೂವು ಹಾಕ್ಬಿಟ್ಟು ಪೂಜೆ ಮಾಡಿ ಎಲ್ಲ ಆಯಿತು. ಹೂವು ಅಂತೂ ಸ್ವಲ್ಪನೇ ತಂದಿದೆ, ಹಾಗಾಗಿ ಸ್ವಲ್ಪನೇ ಹೂವು ಹಾಕಿದ್ದೀನಿ. ಒಂದೊಂದು ಸಲ ಅಂತೂ ಹೂವು ತರೋಕ್ಕೂ ಹೋಗಲ್ಲ ಬಿಡಿ. ಅಲ್ಲೇ ದಾಸವಾಳ ಸಿಕ್ಕಿದರೆ ದಾಸವಾಳನೇ ತಂದು ಹಾಕ್ತೀನಿ. ಆಯಿತು, ಎಲ್ಲ ಆಯಿತು. ಇವಾಗ ಅಡುಗೆ ಮಾಡೋಕ್ಕೆ ಹೋಗಿ ಜಾಯ್ನ್ ಆಗಬೇಕು. ನಾನು ವಾರಗಿತಿ ಹೋಗಿ ಕೀರೆ ಸೊಪ್ಪು ಕುಯ್ತಾ ಇದ್ದಾರೆ. ಕೀರೆ ಸೊಪ್ಪು ಕುಯ್ಕೊಂಬಂದು ಉಪ್ಸಾರು ಮಾಡಿ, ಅನ್ನ ಮುದ್ದೆ ಮಾಡಿ ನಮ್ಮ ಅತ್ತೆಗೆ ಎಡೆಗಿಡೋಣ ಅಂತ. ಓಕೆ, ಅವ್ರು ಕುಯ್ಕೊ ಬರೋವರೆಗೂ ವೀಡಿಯೋ ಮಾಡೋಣ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಆಯಿತು, ಇದು ಏನೂ ಇಲ್ಲ. ಕೀರೆ ಸೊಪ್ಪು ಕುಯ್ಕೊಂಬರ್ತಾರೆ, ಉಪ್ಸಾರು ಮಾಡೋದು, ಪಲ್ಯ ಮಾಡೋದು. ಮಂಡ್ಯ ಸೈಡ್ ಉಪ್ಸಾರು, ಸೊಪ್ಪು ಪಲ್ಯ ಮಾಡೋದು, ಮುದ್ದೆ ಮಾಡೋದು, ಉಪ್ಪಿನಕಾಯಿ ಹಾಕೋದು, ಖಾರ ಉಪ್ಪಿನಕಾಯಿ ಹಾಕಿ ಅನ್ನ ಹಾಕೋದು, ಅಷ್ಟೇ ಪೂಜೆ ಮಾಡೋದು. ಇದು ಬಂದುಬಿಟ್ಟು ಮಾರನೇ ದಿನಕ್ಕೆ ಮಂಗಳವಾರ ಬಿದ್ದಿತ್ತಲ್ವ, ಮನೆ ದೇವ್ರ ವಾರ ಅಲ್ವಾ, ಅದಕ್ಕೆ ಇನ್ನೊಂದು ಸಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮೈಗೆ ಸ್ನಾನ ಮಾಡಿಕೊಂಡು, ತಲೆಗೆ ಮಾಡಿಲ್ಲ ಅವತ್ತು. ಸೋಮವಾರ ದಿನ ತಲೆಗೆ ಮಾಡಿದೆ, ಮಂಗಳವಾರ ದಿನ ಮೈಗೆ ಸ್ನಾನ ಮಾಡಿಕೊಂಡು ದೀಪ ಹಚ್ಚಿದ್ದೀನಿ. ಇವತ್ತು ದೀಪ ಅಂದರೆ ವಾರದ ದಿನ, ನಮ್ಮ ಮನೆ ದೇವರು ವಾರದ ದಿನ ದೀಪ ಹಚ್ಚಿದಂತಹ ಖುಷಿನೂ ಇದೆ. ಓಕೆ, ಎಲ್ಲ ಆಯಿತು. ಇನ್ನು ಆಕಾಶು ಬೇರೆ ಬರ್ತಾನೆ, ನನ್ನ ಮಗ. ಮಧ್ಯಾಹ್ನಕ್ಕೆ ಬರ್ತೀನಿ ಅಮ್ಮ ಅಂತ ಹೇಳಿದ್ದಾನೆ. ಬಟ್ಟೆ ಎಲ್ಲ ವಾಶ್ ಮಾಡಿದೆ. ಫಸ್ಟು ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ದೀಪ ಹಚ್ಚಿ ಆಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿದೆ. ಹಾಗೆ ನಮ್ಮ ದೊಡ್ಡವ್ರಿಗಿತಿ ಪಲಾವ್ ಕೊಟ್ಟಿದ್ದರು. ನೀನೊಬ್ಳಿಗೆ ಏನು ಮಾಡ್ಕೋತೀಯ ತಿಂಡಿ, ಏನು ಮಾಡಬೇಡ ಅಂತ ಹೇಳ್ಬಿಟ್ಟು ಹಾಗೆ ಆ ಪಲಾವ್ನ ತಿಂದೆ. ಆಮೇಲೆ ಆಕಾಶು ಬಂದ ಮೇಲೆ ನಾವು ಬೆಸ್ರುಗಳಿಗೆ ಬಂದು ಅವನ ATM ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಾಗಾಗಿ ಅವನ ATMನ ಚೆಕ್ ಮಾಡಿಸೋಣ ಅಂದ್ಬಿಟ್ಟು ಬಂದು, ಯಾವುದಕ್ಕೂ ಇರಲಿ ಒಂದು ಸಲ ನೋಡೋಣ ಅಂದ್ಬಿಟ್ಟು ಬ್ಯಾಂಕ್ ಹತ್ರ ಇದಿತ್ತು, ATM ಇತ್ತು. ಅಲ್ಲಿಗೆ ATM ಕಾರ್ಡ್ ಹಾಕಿ ನೋಡ್ದೆ, ವರ್ಕ್ ಆಯಿತು. ಅಂದರೆ ಅವನು ಅವಾಗಂದ, ಅಮ್ಮ ಇದು ಬೇರೆ ಬೇರೆ ATMಲ್ಲಿ ವರ್ಕ್ ಆಗಲ್ಲ, ಇದು ಬರೋಡಾ ATM ಆದ್ದರಿಂದ ಇದನ್ನು ಬರೋಡಾ ATMಲ್ಲೇ ವರ್ಕ್ ಮಾಡಬೇಕೇನೋ ಕಣಮ್ಮ. ಇವಾಗ ಅದು ಬೇರೆ ಬ್ಯಾಂಕ್ಗೆಲ್ಲ ಹಾಕಿ ಬೇರೆ ATMಗೆಲ್ಲ ಹಾಕಿದ್ರೂ ಅದು ವರ್ಕ್ ಆಗ್ತಾ ಇರಲಿಲ್ಲ, ಇವಾಗ ವರ್ಕ್ ಆಗ್ತೈತೆ ನೋಡಮ್ಮ ಅಂತ ಹೇಳಿಬಿಟ್ಟು, ಸರಿ ಅಲ್ಲೊಂದು ಸ್ವಲ್ಪ ಅಮೌಂಟ್ ಎತ್ಕೊಂಡು
ಗಿರ್ವಿ ಅಂಗಡಿಗೆ ಹೋದೋ. ಅಲ್ಲಿ ಲಕ್ಷ್ಮೀ ಒಲೆ ಮಾಡಾಕಿದೆ ನೋಡಿ. ನಾನು ವೀಡಿಯೋ ಮಾಡ್ಕೋಬೇಕಾಗಿತ್ತು, ವೀಡಿಯೋನೇ ಮಾಡ್ಕೊಂಡಿಲ್ಲ. ಮಾಡ್ಕೊಂಡಿದ್ರೆ ಅವರೇನು ಬೇಡ ಅಂತಿರಲಿಲ್ಲ. ಆದರೆ ನಾನು ನೋಡಿ ಅಷ್ಟು ತಲೆ ಅಷ್ಟು ಫ್ಲಾಶ್ ಆಗಿಲ್ಲ ನನಗೆ. ಲಕ್ಷ್ಮೀ ಒಲೆ ಮಾಡಾಕಿದೆ. ಅವ್ರೇನು ಮಾಡಿಬಿಟ್ಟಾರೆ, ವೈಟು ಇದು ಕೂಡ್ಸವ್ರೆ, ಏನಪ್ಪ ಅದು ಮುತ್ತು, ವೈಟ್ ಮುತ್ತು ಕುಣಿಸಿದ್ರು. ನಾನು ಪರ್ಪಲ್ ಹರಳು ಹೇಳಿದೆ, ಅವರು ಪರ್ಪಲ್ಲು ಮತ್ತು ಸ್ಕೈ ಬ್ಲೂ ಪರ್ಪಲ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಅದನ್ನೇ ಇದು ಮಾಡಿದ್ದಾರೆ. ಓಕೆ, ನಾನು ಚೇಂಜ್ ಮಾಡಿ ಮಧ್ಯ ಒಂದಾರು ಚೇಂಜ್ ಮಾಡಿ ಅಂದ್ಬಿಟ್ಟು ಬಂದಿದ್ದೀನಿ. ಓಕೆ, ಇದು ಬಂದ್ಬಿಟ್ಟು ನಾನು ಮೊಬೈಲ್ ಸ್ಟಿಕ್ಗೆ ಅಮೆಜಾನ್ ಆ್ಯಪಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಏನಕ್ಕೋ ಮೊಬೈಲ್ಗೆ ಆಗ್ತಾನೇ ಇಲ್ಲ. ನಾನು ಎಷ್ಟು ಇಂಚು ಅಂತ ನೋಡ್ಕೊಂಡು ಆರ್ಡ್ರ್ ಮಾಡಬೇಕಿತ್ತು ಅನಿಸುತ್ತೆ. ನೋಡೋಣ. ಇದು ಏನು ನಾನು ಆಕಾಶನೂ ಟ್ರೈ ಮಾಡ್ದೆ, ಆದರೆ ಆಗಲಿಲ್ಲ. ನೋಡಿ ಇಲ್ಲಿ ಪ್ರಾಡಕ್ಟ್ ನೇಮ್ ಅಂತ ಕೊಟ್ಟಿದ್ದಾರೆ, ಮತ್ತು ಏನಪ್ಪ ಫೋಲ್ಡೇಬಲ್ ಹೈಟ್ ಅಂತ ಕೊಟ್ಟಿದ್ದಾರೆ. ಮಿನಿಮಮ್ ಹೈಟು ಮತ್ತು ಮ್ಯಾಕ್ಸಿಮಮ್ ಹೈಟು ಮತ್ತು ಮ್ಯಾಕ್ಸಿಮಮ್ ಲೋಡು ಮತ್ತು ನೆಟ್ ವೈಟ್ ಅಂತೆಲ್ಲ ಕೊಟ್ಟಿದ್ದಾರೆ. ಇದು ಎಷ್ಟು ಇಂಚು ಅಂತ ನೋಡ್ಬಿಟ್ಟು ನಾನು ಇದು ಮಾಡಬೇಕಿತ್ತು ಅನಿಸುತ್ತೆ. ಓಕೆ, ಇಲ್ಲಿ ಬಂದ್ಬಿಟ್ಟು ಪರವಾಗಿಲ್ಲ. ಇಲ್ಲಿ ಬಂದ್ಬಿಟ್ಟು ಎಲ್ಲ ಏನೇನು ಸ್ಪೆಷಲಿಟಿ ಐತೆ ಅದನ್ನೆಲ್ಲ ಕೊಟ್ಟಿದ್ದಾರೆ. ಎಷ್ಟು ಸೆಂಟಿಮೀಟ್ರ್ ಐತೆ ಅಂದರೆ ಹೈಟು, ನಾವು ಎಷ್ಟು ಹೈಟ್ ಮಾಡ್ಕೋಬೋದು, ಮತ್ತು ವೈಟ್ ಎಷ್ಟೈತೆ, ಮತ್ತು ಮೆಟೀರಿಯಲ್ ಬಗ್ಗೆ ಕೊಟ್ಟಿದ್ದಾರೆ, ಮತ್ತು ಡಿಟಚೇಬಲ್ ರಿಮೋಟ್ ಅಂದರೆ ರಿಮೋಟು ಐತೆ. ಅಂದರೆ ಇದು ಏನಪ್ಪ ಅಂದರೆ ವೈರ್ಲೆಸ್ ರಿಮೋಟ್ ಐತೆ ಇದರಲ್ಲಿ. ವೈರ್ಲೆಸ್ ರಿಮೋಟೂ ಐತೆ, ನಾವು ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಹಾಗೆ ನೋಡೋಣ. ಇದು ಅಂದರೆ ನನ್ನ ಮೊಬೈಲ್ಗೆ ಇದು ಇದಾಗ್ತಾ ಇಲ್ಲ. ನಾನು ಸೆಂಟಿಮೀಟ್ರ್ ಎಲ್ಲೋ ಕಮ್ಮಿ ಸೆಂಟಿಮೀಟ್ರದ್ದು ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಓಕೆ, ನೋಡೋಣ. ಇಲ್ಲ ನನಗೆ ಇದು ಮೊಬೈಲ್ಗೆ ಹಾಕಕ್ಕೆ ಬರ್ತಾಯಿಲ್ವೋ ಏನೋ ಗೊತ್ತಿಲ್ಲ. ನೋಡೋಣ, ನನ್ನ ಮಗ ಬರಲಿ, ಅವನೊಂದ್ಸಲ ನೋಡ್ತಾನೆ. ಇಲ್ಲಾಂದ್ರೆ ಅವ್ನ ಫ್ರೆಂಡ್ಸ್ ಯಾರನ್ನಾದ್ರೂ ಕರ್ಕೊಬಂದ್ಬಿಟ್ಟು ನೋಡಿಸ್ತಾನೆ. ಅದು ಆಗಿಲ್ಲ ಅಂದರೆ ಹಿಂದೆ ಮತ್ತೆ ವಾಪಸ್ ಮಾಡಿಬಿಟ್ಟು ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡಿದ್ರೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.